ಅತ್ತಿಗೆಯೊಂದಿಗೆ ಮೈದುನನ ಸಲುಗೆ. ಇದನ್ನ ಸಹಿಸಲಾರದೆ ಕೊಂದೇ ಬಿಟ್ಟ ಅಣ್ಣ. ಈ ಜಗತ್ತಿನಲ್ಲಿ ಅಣ್ಣ ತಮ್ಮ ಅಂದ್ರೆ ರಾಮ ಲಕ್ಷ್ಮಣರಂತೆ ಇರ್ಬೇಕು ಅಂತ ಹೇಳ್ತಾರೆ ಕಣ್ರಿ. ಆದ್ರೀಗ ಕಾಲ ಬದಲಾಗಿದೆ. ಹುಟ್ಟುತ್ತಾ ಸಹೋದರರು, ಬರಬರುತ್ತಾ ದಾಯಾದಿಗಳು ಅಂತಾರಲ್ಲ, ಹಾಗಾಗಿದೆ ಇಂದಿನ ಪರಿಸ್ಥಿತಿ. ಯಾವ ಸಂದರ್ಭದಲ್ಲಿ ಯಾರ ಜೀವ ತೆಗೆಯುತ್ತಾರೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಶಿವಮೊಗ್ಗದಲ್ಲಿ ನಡೆದ ಈ ಹೀನ ಕೃತ್ಯ ಕಣ್ರಿ. ತನ್ನ ಹೆಂಡತಿಯ ಜೊತೆಗೆ ತಮ್ಮನಾದವನು ತುಂಬಾ ಮಾತಾಡ್ತಾನೆ, ಮೈದುನನ ಜೊತೆ ಹೆಂಡತಿ ಅತಿ ಸಲುಗೆಯಿಂದ ಇರ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮನನ್ನ ಮುಗಿಸಿದ ಪಾಪಿ ಈ ಅಣ್ಣ ಕಣ್ರಿ ಇವನು. ಈ ಕ್ರೈಮ್ನ ಕಥಾನಾಯಕ 35 ವರ್ಷದ ಮಾಲ್ತೇಶ್. ಹೀಗೆ ಕರಿ ಹೆಗ್ಗಡನಂತಿರುವ ಇವನನ್ನ ಸರಿಯಾಗಿ ನೋಡ್ಬಿಡಿ. ತನ್ನ ಒಡ ಹುಟ್ಟಿದ ತಮ್ಮ ಅಂತಾನೂ ನೋಡದೆ ಕೊಲೆ ಮಾಡಿಬಿಟ್ಟಿದ್ದಾನೆ. ಸ್ವಂತ ಅಣ್ಣನಿಂದಲೇ ಕೊಲೆಯಾದ ದುರ್ದೈವಿ 28 ವರ್ಷದ ರಾಮಚಂದ್ರ. ಈ ಘಟನೆ ನಡೆದಿರುವುದು ಶಿವಮೊಗ್ಗದ ಸೊರಬ ತಾಲೂಕಿನ ಜೇಡಿಕೆರೆ ಗ್ರಾಮದಲ್ಲಿ ಕೊಲೆ ಮಾಡಲಾಗಿದೆ. ತಮ್ಮನ ಮೇಲೆ ಅನುಮಾನ ಅಂತ, ಅದು 2 ವರ್ಷದ ಹಿಂದ ಅನುಮಾನ ಅಂತ ಹೇಳಿದ್ದಾದ್ರೆ 2 ವರ್ಷದ ಹಿಂದ ಅನುಮಾನ ಅಂದ್ರೆ ಹೊಟ್ಟ ಹೊಡೆದು ಕಳಿಸುವ ಬುದ್ಧಿ ಅಂತ ಹೇಳಿಲ್ಲ. ಆದರೂ ಸ್ವಗತಿಂದ ಕರ್ಕೊಬಂದು ಈ ಥರ ಮಾಡ್ಯಾನ ಅಂತ ನಮಗೆ ಭಾವನೆ ಇರಲಿಲ್ಲ. ಅದು ಮಗನ ಅನ್ನೋದು ನಾವು ಇಲ್ಲಿ ಮಟ್ಟ ಭಾವನೆ ತಿಳ್ಕೊಂಡ್ವಿ. ಆದರೂ ಈಗ ಕಂಪ್ಲೀಟ್ ಕೊಟ್ಟ ಮೇಲೆ ಅವನೂ ಹೋಗಿ ಕಂಪ್ಲೀಟ್ ಮುಂದುವರೆದ ಕೊಟ್ಟಾನೆ. ಕೊಟ್ಟರು ಅವ ನಮ್ಮ ತಮ್ಮಗೆ ಹಿಂಗೆ ಮಾಡಿಬಿಟ್ಟೆ ಅನ್ನೋದು ಒಂದು ಮಾತು ಏನು ಗಮನ ತಗೊಂಡಿಲ್ಲ. ಮತ್ತು ಇಲ್ಲಮ್ಮ ಬರ್ತಾನೆ ತಗೊಳಮ್ಮ ಅಂತ ಹೇಳಿದ್ನ ಹೊತ್ತು ಅವ್ನ ತಮ್ಮನ ಮೇಲೆ ಗಮನನ ತಗೊಂಡಿಲ್ಲ. ಆಮೇಲೆ ಇದು ಫೋನ್ ನಂಬರ್ ಅಂಕರ ಸಿಕ್ಕ ಮೇಲೆ ಅವನು ಸಿಕ್ಕ ಬಿದ್ದ ಮೇಲೆ ಬಾಯಿ ಬಿಟ್ಟು ಹೇಳಿದ ಇಲ್ಲಿ ಹುಗುದು ಹಾಕ್ಯಾನೆ ಅಂತ ಹೇಳಿದ ಮೇಲೆ ನಮಗೆ ಸಂಶಯ ಬಂದಿದೆ. ಆಮೇಲೆ ಹಗ್ಗ ಹಾಕಿದೆ, ಏಣು ಹಾಕಿದೆ, ಎಳೆದೆ, ಸತ್ತೋರ ಗುತ್ತೋಡು ಹುಡುಗಿದೆ, ಇಲ್ಲಿ ಸ್ವಾರ್ದಾಗ ಹೋಗ್ದೇನೆ ಅಂತ ಹೇಳಿದ್ರು. ಕಾನುಕೊಪ್ಪ ಹೊಸೂರು ಗ್ರಾಮದ ರಾಮಚಂದ್ರ ಅಣ್ಣ ತಮ್ಮ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಕೂಲಿ ಕೆಲಸ ಮಾಡಿಕೊಂಡು ಇದ್ದ ರಾಮಚಂದ್ರ 45 ದಿನ ಆಗಿದ್ರು ಎಲ್ಲಿಗೆ ಹೋಗಿದ್ದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮನೆಯಲ್ಲಿ ತಂದೆ ತಾಯಿ ಹುಡುಕಿದ್ರು, ಕಾಣೆಯಾಗಿರೋ ಬಗ್ಗೆ ದೂರನ್ನ ನೀಡಿದ್ರು. ಆದ್ರೆ ರಾಮಚಂದ್ರನ ಪತ್ತೆ ಇರ್ಲಿಲ್ಲ ಕಣ್ರಿ. ಇತ್ತ ಸೊಸೆ ತಮ್ಮ ಅತ್ತೆ ಗೌರಮ್ಮಳಿಗೆ ತನ್ನ ಪತಿ ನಿಮ್ಮ ಚಿಕ್ಕ ಮಗನನ್ನ ಕೊಂದಿರ್ಬೇಕೆಂದು ಮಾಹಿತಿ ನೀಡ್ತಾಳೆ. ಆಗ ಗೌರಮ್ಮ ತನ್ನ ಹಿರಿಯ ಮಗನಿಗೆ ಈ ಬಗ್ಗೆ ವಿಚಾರಿಸಿದಾಗ ಆತ ಹೇಳಿದ ಉತ್ತರ ಕೇಳಿ ಹೆತ್ತಮ್ಮಳಿಗೆ ಆಕಾಶವೇ ಕುಸಿದಂತಾಗಿತ್ತು. ಯಾಕಂದ್ರೆ ಆತನ ಕತೆ ಮುಗಿದಿದೆ, ಏನು ಕೇಳಬೇಡ ಅಂತ ಹಿರಿಯ ಮಗ ಉತ್ತರಿಸಿದ್ದ. ಹೇಳಿ ಕೇಳಿ ಅದು ಹೆತ್ತ ಕರಳು. ತಮ್ಮ ಕೊನೆ ಮಗನಿಗೆ ಏನಾಯ್ತೋ ಏನೋ ಅಂತ ಪೊಲೀಸರಿಗೆ ಮಾಲ್ತೇಶ್ ಬಗ್ಗೆ ಮಾಹಿತಿ ನೀಡಿದ್ದಾಳೆ. ಇನ್ನು ಪೊಲೀಸರು ತಕ್ಷಣಕ್ಕೆ ಫೀಲ್ಡ್ಗಿಳಿದು ಮಾಲ್ತೇಶ್ಗೆ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಸತ್ಯವನ್ನ ಒಪ್ಪಿಕೊಂಡಿದ್ದ. ತಮ್ಮನನ್ನ ಪುಸಲಾಯಿಸಿ ಕಂಠಪೂರ್ತಿ ಕುಡಿಸಿ ಹತ್ಯೆ ಮಾಡಿದ ಅಣ್ಣ ತನ್ನ ಕಿರಿಯ ಸಹೋದರ ರಾಮಚಂದ್ರನನ್ನ ಮಾಲ್ತೇಶ್ ಪುಸಲಾಯಿಸಿ ತೋಟದ ಮನೆಗೆ ಕರ್ಕೊಂಡು ಹೋಗಿದ್ದ. ನಿನಗೆ ಬೇಗ ಮದುವೆಯಾಗ್ಲಿ ಅಂತ ಪೂಜೆ ಮಾಡಿಸುತ್ತಿರುವೆ, ಸ್ವಾಮೀಜಿ ಬಳಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದ. ಇನ್ನೇನು ಕರ್ತಿರೋದು ಸ್ವಂತ ಅಣ್ಣ ಅಲ್ವಾ ಅಂತ ಮಂಜುನಾಥ್ ಹಿಂದೆ ಮುಂದೆ ನೋಡದೆ ಹೋಗಿದ್ದ ಕಣ್ರಿ. ನಶೆಯಲ್ಲಿದ್ದ ರಾಮಚಂದ್ರನ ಕೈಕಾಲು ಕಟ್ಟಿ ಹಗ್ಗದಲ್ಲಿ ಕತ್ತು ಹಿಸುಗಿ ಕೊಲೆ ಮಾಡಿಬಿಟ್ಟಿದ್ದ. ಇನ್ನು ಯಾರಿಗೂ ಅನುಮಾನ ಬರದಂತೆ ಅರ್ಧ ಗುಂಡಿ ತೆಗೆದು ರಾಮಚಂದ್ರನನ್ನ ಹೂತು ಹಾಕಿದ್ದ. ಇನ್ನು ಕೆಲಸದ ಆಳುಗಳನ್ನ ಕರೆಸಿ ಪೂರ್ತಿ ಗುಂಡಿಯನ್ನ ಮುಚ್ಚಿಸಿಬಿಟ್ಟಿದ್ದ ಈ ಹಲಾಲ್ ಕೋಲ್ ಮಾಲ್ತೇಶ್. ಇನ್ನು ರಾಮಚಂದ್ರ ಕಾಣದಿದ್ದಾಗ ಪೊಲೀಸರ ಮುಂದೆ ನಾಪತ್ತೆ ಕತೆ ಕಟ್ಟಿ ಎಸ್ಕೇಪ್ ಕೂಡ ಆಗಿದ್ದ. ಬರೋಬ್ಬರಿ 1.5 ತಿಂಗಳ ನಂತರ ಈ ಕೊಲೆ ರಹಸ್ಯ ಆಚೆಗೆ ಬಂದಿದೆ ಕಣ್ರಿ.
ಅತ್ತಿಗೆ ಅನ್ನೋಳು ಸಹೋದರಿ ಅಂತಾರೆ, ಎರಡನೇ ತಾಯಿ ಸಮಾನ ಅಂತ ನಮ್ಮ ಸಮಾಜ ಕರೆಯುತ್ತದೆ. ಆದ್ರೆ ಅತ್ತಿಗೆಯೊಂದಿಗೆ ಮೈದುನ ಆದವನು ಸಲಿಗೆಂದಿರೋದೇ ತಪ್ಪ. ಕೇವಲ ಒಂದು ಸಲಿಗೆ ಈ ಕೊಲೆಗೆ ಕಾರಣವಾಯ್ತಾ ಅಥವಾ ಇದಕ್ಕೂ ಮಿಗಿಲಾಗಿ ಏನಾದ್ರೂ ಕಾರಣವಿತ್ತ ಅನ್ನೋದು ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾಗಿದೆ. ಆದ್ರೆ ರಾಮ ಲಕ್ಷ್ಮಣ ಹುಟ್ಟಿದ ಭೂಮಿಯಲ್ಲಿ ಇದೆಂತ ಅಣ್ಣ ತಮ್ಮಂದಿರು ಅಂತ ಎಲ್ರೂ ಬೇಸರ ಪಡುವಂತಾಗಿದೆ ಈ ಪ್ರಕರಣ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.